ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂತಹದ್ದು 3 ಎಕರೆ 8 ಗುಂಟೆ ಸ್ನೇಹಿತರೆ. ಇವರು ಪರ್ ಎಕರ್ 28 lakhs ಹೇಳ್ತಾ ಇದ್ದಾರೆ. ಪರ್ ಎಕರ್ 1 ಎಕರೆಗೆ 28 ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮಣ್ಣು ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ತುಂಬ ಚಿನ್ನ ಇದ್ದಂಗಿದೆ. ಪ್ಯೂರ್ ರೆಡ್ ಸಾಯಿಲ್. ನೀವು ಹುಡುಕೋರು ಒಂದು ಕಲ್ಲು ಸಿಗಲ್ಲ. ನೀವು ಒಂದು 20 ಅಡಿ ತೊಡೆದ್ರು ಇಲ್ಲಿ ಬರೀ ಮಣ್ಣೆ. ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಇದು ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಿರುವಂತಹ ಭೂಮಿ, ಅಂದರೆ ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಒಂದು 15 ಫಲ ಕೊಡುವಂತಹ ನಾಟಿ ತೆಂಗಿನ ಮರಗಳು ಇದ್ದಾವೆ. ಇಲ್ಲಿ ಇವಾಗಲೂ ಕೂಡ ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ನಿಮಗೆ ವಿಲೇಜಿಂದ ಇದು ನಿಮಗೆ 200 ಮೀಟರ್ ಮೆಟ್ಲಿಂಗ್ ರೋಡ್ ಇದೆ ಸ್ನೇಹಿತರೆ. 200 ಮೀಟರ್ ನಿಮಗೆ ಮೆಟ್ಲಿಂಗ್ ರೋಡು. ವಿಲೇಜಿಂದ 200 ಮೀಟರ್ ಒಂದು ವಾಕ್ ಮಾಡ್ಕೊಂಡೆ ಬಂದ್ಬಿಡ್ಬೋದು ಸ್ನೇಹಿತರೆ. ಅಷ್ಟು ಹತ್ತಿರವಾಗಿದೆ. ಆಮೇಲೆ ಲೇಬರ್ಗೂ ಅಷ್ಟೇ. ವಿಲೇಜು ಒಂದು 200 ಮೀಟ್ರ್ ಅಂತಂದರೆ ಲೇಬರ್ಗೇನು ಪ್ರಾಬ್ಲಮ್ ಇಲ್ಲ. ಲೇಬರ್ಗೆ ಹೋಗೋದು ಕೂಡ ಅಲ್ಲೇ ಸಿಗ್ತಾರೆ. ಇಲ್ಲಿ ನೆಕ್ಸ್ಟ್ ಬೆಳೆ ಹಾಕೋದಕ್ಕೆ ಅಂತ ಇಟ್ಟಿರುವಂತಹ ಒಂದು ಗಿಡಗಳು ನಾಟಿ ಹಾಕೋದಕ್ಕೆ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ, ಆಮೇಲೆ ಸುತ್ತಮುತ್ತ ಇಲ್ಲಿ ನಿಮಗೆ ಒಳ್ಳೆ ತೋಟಗಳು ಮಾಡಿದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒಂದು ಕಡೆ ಬಾಳೆ ಹಾಕಿದ್ದಾರೆ. ನಿಮಗೆ ಬಾಳೆ ಇದೆಲ್ಲ ಹಾಕ್ತವ್ರೆ. ತಮಗೆ ಗೊತ್ತಿದೆ ಇವತ್ತು ಅವ್ರ ಬೆಳೆಗೆಲ್ಲ ನೀರು ಎಷ್ಟು ಬೇಕು ಅಂತ. ತುಂಬ ಅದ್ಭುತವಾಗಿದೆ ಲ್ಯಾಂಡ್ ಮಾತ್ರ, ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಹಂಗೆ ನೋಡ್ದಂಗೆ ಆಗುತ್ತೆ ಲ್ಯಾಂಡ್ ನೋಡಿದ್ರೆ. ಅಷ್ಟು ಕ್ಲಿಯರ್ ಆಗಿದೆ. ಇದರ ಡಾಕ್ಯುಮೆಂಟ್ಸ್ ಕೂಡ ನಿಮಗೆ ಅಷ್ಟೇ ಕ್ಲಿಯರ್ ಆಗಿದೆ ಸ್ನೇಹಿತರೆ. ರನ್ನಿಂಗ್ ಬೋರ್ವೆಲ್ ಆರಾಮಾಗಿ ನೋಡಿ ಎಲ್ಲೆಲ್ಲ ಬೆಳೆ ಹಾಕಿದ್ದಾರೆ. ಇದರೆಲ್ಲ ಈಗ ಬೆಳೆ ತೆಗೆದಿದ್ದಾರೆ. ಈಗ ತೆಗೆದಿದ್ದ ಬೆಳೆನ ಆ ಕಡೆ ಭಾಗಕ್ಕೆ ಹಾಕ್ತಾಯಿದ್ದಾರೆ. ನಾವು ಇಲ್ಲಿ ನಮಗೆ ಏನು ಆಯ್ಕೆ ಮಾಡ್ಬೋದು. ನಾವು ಬೆಳೆ ತೆಗಿತೀವಿ ಅಂದರೆ ಕಂಟಿನ್ಯೂ ಮಾಡ್ಕೋಬೋದು. ಇಲ್ಲ ಬೇಡ, ನಾನು ತೋಟನೇ ನಿರ್ಮಾಣ ಮಾಡ್ತೀನಪ್ಪ, ಅಡಿಕೆ ತೆಂಗು ಇವೆಲ್ಲ ಹಾಕಿ ನಾವು ಬೆಳಿತೀನಿ ಅಂತಂದರೆ ನಾವು ಇಲ್ಲಿ ಅಡಿಕೆ ತೆಂಗು ಇವೆಲ್ಲ ನಾವು ಬೆಳಿಬೋದು ಸ್ನೇಹಿತರೆ. ಲೇಬರ್ ಪ್ರಾಬ್ಲಮ್ ಇಲ್ಲ, ಜಾಗ ಚೆನ್ನಾಗಿದೆ, ನೀರು ಚೆನ್ನಾಗಿದೆ. ಆಮೇಲೆ ರನ್ನಿಂಗ್ ಮೂಮೆಂಟ್ ಇರುವಂತಹ ಜಾಗ ಇದು. ಇದು ನಿಮಗೆ ರನ್ನಿಂಗ್ ಮೂಮೆಂಟ್ ಇದೆ ನೋಡಿ. ಅಲ್ಲೆಲ್ಲ ಬಾಳೆ ಹಾಕಿರುವಂಥದ್ದು. ನಮಗಿಲ್ಲಿ ಯಾವುದು ಕೂಡ ನಮಗೆ ತೊಂದರೆ ಅನ್ನೋದೇ ಇಲ್ಲ. ನೆಕ್ಸ್ಟ್ ಇದರಿಂದ ನಾಟಿ ಹಾಕಬೇಕು ಅಂದ್ಬಿಟ್ಟು ಟೊಮೊಟೊ ಸಸಿಗಳು ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಇಲ್ಲಿಗೆಲ್ಲ ಟೊಮೊಟೊ ಹಾಕ್ತಾರೆ. ಇವ್ರ ಜಾಗನಂತೂ ಖಾಲಿ ಬಿಡೋಲ್ಲ, ಯಾಕೆಂದರೆ ವಾತಾವರಣ ಹಂಗಿದೆ. ಮಣ್ಣು ಅಷ್ಟು ಚೆನ್ನಾಗಿದ್ಮೇಲೆ ಬೆಳೆ ಬೆಳೆದಲ್ಲೇನು ಅತಿಶಯಕ್ತಿ ಏನಲ್ಲ. ಅವ್ರಿಗೆಲ್ಲ ನೀರು ವ್ಯವಸ್ಥೆ ಚೆನ್ನಾಗಿದೆ. ಕಂಡೀಷನ್ ಮಾಡ್ಕೊಂಡು ಹಾಕ್ತಿದ್ದಾರೆ. ನೇರ ರೈತರು ಸ್ನೇಹಿತರೆ. ನಿಮಗೆ ಅಗ್ರಿಮೆಂಟ್ ಹಾಕೊಂಡು ಮಾಡೋವಂಥ ಪ್ರಮೇಯ ಇಲ್ಲ. ನೇರ ರೈತರಾಗಿರೋದ್ರಿಂದ ನಮಗೆ ಇದು ಮಾಡ್ಬೋದು. ಇಲ್ಲಿ ಜಮೀನುಗಳಲ್ಲಿ ಕೂಡ ನಿಮಗೆ ಮನೆಗಳು ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ಪಕ್ಕದಲ್ಲೆಲ್ಲ ಒಳ್ಳೆ ತೋಟಗಳು ತಾವು ನೋಡ್ಬೋದು. ಅಲ್ಲೂ ಕೂಡ ನಿಮಗೆ ಸೈಟ್ಗಳೆಲ್ಲ ಆಗಿದೆ ಪಕ್ಕದಲ್ಲಿ. ನಿಮಗೆ ಪ್ರತಿಯೊಂದು ಕೂಡ ನಮಗೆ ಅನುಕೂಲಕರವಾಗಿದೆ. ನಮಗೆ ಏನು ಬೇಕು, ಒಬ್ಬ ಮನುಷ್ಯನಿಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳೋಕ್ಕೆ ತುಂಬ ಅನುಕೂಲವಾಗಿ ಜಾಗ ಇದೆ ಸ್ನೇಹಿತರೆ. ಈಗಿರ ಒಂದು ಫಲ ಕೊಡೋ 15 ಇದು ಪಕ್ಕದ ತೋಟದ ಸ್ನೇಹಿತರೆ. ಇಲ್ಲಿರೋದು ಬರೀ 15 ಮರಗಳು. ಈಗಿರೋ 15 ಮರದ ಜೊತೆ ನಾವು ಇನ್ನೊಂದಷ್ಟು ತೆಂಗು, ಅಡಿಕೆ, ನಮ್ಗೆ ಇನ್ನೇನು ಬೇಕು, ಹಣ್ಣಿನ ಗಿಡಗಳು, ಸೀಬೆ ಆಗ್ಬೋದು, ನೇರಳೆ ಆಗ್ಬೋದು, ನಮಗೆ ಬೇಕಾಗಿರುವಂಥ ಒಂದು 4 ಹಣ್ಣಿನ ಸಸ್ಯ ಹಾಕ್ಬಿಟ್ರೆ ಸ್ವಲ್ಪ ನಿಜವಲ್ಲ ತೋಟ ನೋಡಲಿಕ್ಕೆ ತುಂಬ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಆದರೂ ಒಬ್ಬೊಬ್ಬರು ಕಾನ್ಸೆಪ್ಟು ಒಂದೊಂದು ಥರ ಇದ್ದೇ ಇರುತ್ತೆ. ನಮಗೆ 200 ಮೀಟ್ರು ಹೇಳಿದ್ನಲ್ಲ, ಎಲ್ಲ ವಾಕ್ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಡಾಕ್ಟ್ರುಗಳೇ ಸಜೆಷನ್ ಕೊಡ್ತಾರೆ. ನಾವು ನಮ್ಮ ಜಮೀನು ತಗೊಂಡು ಜಮೀನು ಒಂದು ವಾಕ್ ಮಾಡ್ಕೊಂಡ್ರು ಆಯಿತು. ಆರಾಮ ಕಾರು ಲಾರಿ ಎಲ್ಲ ತಿರುಗಾಡುತ್ತೆ. ಮೆಟ್ಲಿಂಗ್ ರೋಡ್ ಅದಲ್ವಾ, ಎಲ್ಲ ಬರುತ್ತೆ. ನಾನು ನಿಮಗೆ ಒಂದು ಇದು ಹೇಳಿದೆ ಅಷ್ಟೇ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ
6360446978 ನಂಬರ್ ಕಾಲ್ ಮಾಡಿ ಸ್ನೇಹಿತರೆ. ಬೇಗ ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟೋ ಜನಗಳ ಭೂಮಿ ಬೇಕು ಅಂತಾರೆ, ನಿಜವಾಗ್ಲೂ ಇದು ತುಂಬ ಚೆನ್ನಾಗಿದೆ. 28 lakhs ಹೇಳ್ತಾರೆ. ನೇರ ರೈತರ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.